78 ವರ್ಷದ ಒಂದು ಸ್ವಾತಂತ್ರ್ಯ ಭಾರತ ನಾವು ಪಡ್ಕೊಂಡು ಇಲ್ಲಿ ಇದ್ದಂಥ ಪುಣ್ಯ ಕ್ಷೇತ್ರಗಳಿಗೆ ಒಂದು ರೈಲ್ವೆ ಸೌಲಭ್ಯ ಇಲ್ಲ ಅಂದ್ರೆ ಬಹಳ ಒಂದು ದುಃಖದ ಸಂಗತಿ. ನಮ್ಮ ಜನಪ್ರತಿನಿಧಿಗಳ ಒಂದು ನಿರ್ಲಕ್ಷ್ಯಕ್ಕೆ ಹಿಡಿದ ಕನ್ನಡಿ ಅಂತ ನಾನು ಹೇಳ್ಬೋದು ಈ ಸಂದರ್ಭದಲ್ಲಿ. ಯಾಕಂದ್ರೆ ಎಂಥ ಪುಣ್ಯಕ್ಷೇತ್ರ, ರಾಮನ ಬರುವ ಹೋಗಿಕೆ ಈ ಭಾಗದಾಗ ಐತಿ. ರಾಮ ಶಬರಿಕೊಳಕ್ಕೆ ಬಂದು ಹೋಗಿದ್ದಾನೆ ಅನ್ನುವಂಥ ಇತಿಹಾಸ ಐತಿ. ಅಖಂಡ ಕರ್ನಾಟಕದಲ್ಲಿ ಯಲ್ಲಮ್ಮನ ದೇವಸ್ಥಾನಕ್ಕೆ ಬರುವಂತ ಭಕ್ತಾದಿಗಳ ಸಂಖ್ಯೆ ಅತಿ ಹೆಚ್ಚಿನ ಸಂಖ್ಯೆ ಎಲ್ಲರ ಬರ್ತೈತೆ ಅಂದ್ರೆ ಅದು ಯಲ್ಲಮ್ಮನ ದೇವಸ್ಥಾನಕ್ಕೆ ಬರ್ತೈತೆ. ಅದರಂತೆ ಸಿರ್ಸಂಗಿ ಕಾಳಮ್ಮ, ವಡ್ಚಿ ಈರಣ್ಣ ದೇವರು, ಇಂಥ ಒಂದು ಪವಿತ್ರ ಸ್ಥಳಗಳ ಇರೋದ್ರಿಂದ ಇಲ್ಲಿ ರೈಲ್ವೆ ಸೌಲಭ್ಯ ಯಾವಾಗೋ ಆಗಬೇಕಾಗಿತ್ತು. ಹೋರಾಟ ಮಾಡುವ ಪರಿಸ್ಥಿತಿ ನಿರ್ಮಾಣ ನಮ್ಮ ಸರ್ಕಾರಗಳ ಮತ್ತು ಸರ್ಕಾರದ ಪ್ರತಿನಿಧಿಗಳ ನಿರ್ಲಕ್ಷ್ಯದಿಂದ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಚ್ಛಪಡ್ತೀನಿ. ಯೋಜನೆ ಅಂದ್ರೆ ಒಂದು ರೈಲ್ವೆ ಮಾರ್ಗ ಅನುಷ್ಠಾನಕ್ಕೆ ಬರುವ ಎಲ್ಲ ಅರ್ಹತೆಗಳನ್ನ ಹೊಂದಿರತಕ್ಕಂಥ ಲೋಕಾಪುರ್, ರಾಮದೂರ್ ಮತ್ತು ಸೌದತ್ತಿ ಯಲ್ಲಮ್ಮ ಧಾರವಾಡಕ್ಕೆ ಸೇರುವಂತ ಒಂದು ಯೋಜನೆ ಇದು. ಯಾಕೋ ಏನು ಸರ್ವೆ ಮಾಡಿರಲ್ಲ 19 ಅದನ್ನ ಸರ್ವೆ ಯೋಜನೆ ಪರವಾಗಿ ಬಂದಿಲ್ಲ ಅನ್ನುವಂತ ಒಂದು ರಿಪೋರ್ಟ್ ತೋರಿಸಿದ್ರು. ನಾನು ಅಂಕಿ ಸಂಖ್ಯೆ ಸಹಿತ ಸರ್ಕಾರಕ್ಕೆ ಅಗತ್ಯ ಏನದ ಅದು ಅಂಕಿ ಸಂಖ್ಯೆ ನಿಮ್ಗೆ ಹೇಳ್ಬೇಕಂದ್ರೆ ಒಂದು 100 ರೂಪಾಯಿ ಖರ್ಚು ಮಾಡಿದ್ರೆ ಅಂದ್ರೆ ಒಂದು 100,000 ಕೋಟಿ ರೂಪಾಯಿ ಖರ್ಚು ಮಾಡಿದ್ರೆ 8.6 ಅಂದ್ರೆ 8 ರೂಪಾಯಿ, ಒಂದು 100ಕ್ಕೆ 8 ರೂಪಾಯಿ 60 ಪೈಸಾ ಸರ್ಕಾರಕ್ಕೆ ಲಾಭ ಬರಬೇಕು ಅಂತ ಹೇಳ್ತಾರೆ. ಆದ್ರೆ ಅವ್ರು ಸರ್ವೇದೊಳಗೆ ಬರೀ ಒಂದು ಫ್ಯಾಕ್ಟ್ರಿ ತೋರ್ಸ್ಯಾರ. ರೈಲ್ವೆ ಮಾರ್ಗ ಅನುಷ್ಠಾನಕ್ಕೆ ಬರ್ಬೇಕಂದ್ರೆ ಆ ಮಾರ್ಗದ 50 ಕಿಲೋಮೀಟರ್ ಸರೌಂಡಿಂಗ್, 50 ಕಿಲೋಮೀಟರ್ ಸರೌಂಡಿಂಗ್ ಅಂದರೆ ಲೋಕಾಪುರದಿಂದ ಮುಧೋಳವರೆಗೆ ಅಂದ್ರೆ 25 ಆಗುತ್ತೆ. ಜಮಖಂಡಿ ವಿಭಾಗದೊಳಗೆ ಹಿಡ್ಕೊಂಡು ಬಾಗಲಕೋಟೆ ಆ ಭಾಗದೊಳಗೆ ಎಷ್ಟು ಫ್ಯಾಕ್ಟ್ರಿ ಬರ್ತಾವು ಅನ್ನುವಂಥ ಲೆಕ್ಕಾಚಾರ ಆ ಸರ್ವೆದೊಳಗೆ ಬರಬೇಕಾಗಿತ್ತು. ಆದರೆ ರೈಲ್ವೆ ಅಧಿಕಾರಿಗಳು ಅಲ್ಲಿ ಸರ್ಕಾರಕ್ಕೆ ಅಗತ್ಯ ಇರುವಂತ 8.6 ಏನ್ ಬೇಕು ಅದನ್ನ ಬರಂಗಿಲ್ಲ ಅನ್ನುವಂಥದ್ದನ್ನು ರಿಪೋರ್ಟ್ ಅವರು ಅಲ್ಲಿ ಕೊಟ್ಟಾರ. ಬರ್ತೈತೆ ಅಂತ ಹೇಳಿ ನಾವು ಮೊನ್ನೆ ಜನರಲ್ ಮ್ಯಾನೇಜರ್ ಮಾನ್ಯ ಕೇಂದ್ರ ಸಚಿವರಾದ ಪ್ರಹ್ಲಾದ್ ಜೋಶಿ ಮತ್ತು ಜಗದೀಶ್ ಶೆಟ್ಟರ್ ಸಾಹೇಬ್ರಿಗೂ ಕೂಡ ಅದು ಅಂಕಿ ಸಂಖ್ಯೆ ಹಿಂದೆ ಕೊಟ್ಟಿದ್ದದ ಇಲ್ಲಿ ಎಲ್ಲ ಅಂಕಿ ಸಂಖ್ಯೆ ಅದು ಕೊಡಲಾಗಿದೆ ನಾವು. ಆದರೆ ಸರ್ಕಾರಕ್ಕೆ ಅಗತ್ಯಕ್ಕಿಂತ 4 ಪಟ್ಟು ಹೆಚ್ಚಿನ ಲಾಭದಾಯಕ ಯೋಜನೆ ಸರ್ಕಾರದ ಅಧಿಕಾರಿಗಳು ಅಂದ್ರೆ ರೈಲ್ವೆ ಅಧಿಕಾರಿಗಳು ಸರಿಯಾಗಿ ಸರ್ವೆ ಮಾಡಲಾರ್ದ ಅಂದ್ರೆ ಕಮರ್ಷಿಯಲ್ ಸರ್ವೆ ಅಂತ ಇದಕ್ಕೆ. ಕಮರ್ಷಿಯಲ್ ಸರ್ವೆಕ್ಕೆ ರಿಟರ್ನ್ಸ್ 4 ಪಟ್ಟು ಹೆಚ್ಚು ಬರೆಯುವುದನ್ನು ಲಾಸ್ ಅಂತ ತೋರಿಸಿ ಅದನ್ನ ಅವರು ರಿಜೆಕ್ಟ್ ಮಾಡ್ತಾರೆ. ಒಂದು. ಎರಡನೇದ್ದು ಜನದಿಟ್ಟಣೆ ಅಂತ ಬರ್ತೈತಿ, ಟ್ರಾಫಿಕ್ ಸರ್ವೆ ಅಂತಾರೆ ಅದಕ್ಕೆ. ಒಂದು ಕಮರ್ಷಿಯಲ್ ಸರ್ವೆ ಅಂದ್ರೆ ಸರ್ಕಾರಕ್ಕೆ ಈ ಯೋಜನೆಯಿಂದ ಲಾಭ ಏನು. ಎರಡನೇದ್ದು ಜನದಿಟ್ಟಣೆ, ಟ್ರಾಫಿಕ್, ಪಬ್ಲಿಕ್ಕಿಗೆ ಏನು ಅನುಕೂಲ, ಪಬ್ಲಿಕ್ ಎಷ್ಟು ಪಬ್ಲಿಕ್ ಈ ಭಾಗದೊಳಗೆ ರೈಲ್ವೆದಾಗ ಅಡ್ಡಾಡ್ತಾರೆ ಅದನ್ನ ಲೆಕ್ಕಾಚಾರದ ಅನುಸಾರವಾಗಿ ಅಖಂಡ ಕರ್ನಾಟಕದೊಳಗೆ ಪುಣ್ಯಕ್ಷೇತ್ರಗಳಿಗೆ ಬರುವಂತ ಭಕ್ತಾದಿಗಳ ಸಂಖ್ಯೆ ಕರ್ನಾಟಕದೊಳಗನೆ ಅತಿ ಹೆಚ್ಚಿನ ಸಂಖ್ಯೆ ಇಲ್ಲ ಐತಿ. ಸರ್ಕಾರಕ್ಕೆ ಅಗತ್ಯಕ್ಕಿಂತ 5 ಪಟ್ಟ ಜನದಿಟ್ಟಣೆ ಜನ ಬರು ಹೋಗೋಕೆ ಇಲ್ಲಿ ಹೆಚ್ಚೈತಿ. ಅಂದ್ರೆ ಕಮರ್ಷಿಯಲ್ ಮತ್ತು ಜನದಿಟ್ಟಣೆ ಟ್ರಾಫಿಕ್ ಸರ್ವೆ ಎರಡೂ ಯೋಜನೆಯ ಪರವಾಗಿ ಅದಾವ. ಅದನ್ನು ಮನವರಿಕೆ ನಾನು ಮಾನ್ಯ ಸಂಸದರಿಗೆ, ಕೇಂದ್ರ ಸಚಿವರಿಗೆ ಮತ್ತು ರೈಲ್ವೆ ಅಧಿಕಾರಿಗಳ ಉನ್ನತ ಮಟ್ಟ ಅಧಿಕಾರಿಗಳಿಗೆ ಕೂಡ
ಅಂಕಿ ಸಂಖ್ಯೆ ಸಹಿತ ಮನವರಿಕೆ ಮಾಡಿದ್ದೇನೆ ಈಗಾಗಲೇ. ಅದು ಹೋರಾಟ ಆದ ನಂತರ ಇದು ವಿಷಯ. ರಾಮದುರ್ಗದಲ್ಲಿ ನಡೆದಂಥ ಏನು ಒಂದು ಹೋರಾಟ ನಡೆದಿತ್ತು, ಬಂದ್ ಕಾರ್ಯಕ್ರಮ ಮಾಡಿ ಅಪಾರವಾದಂಥ ಒಂದು ಬೆಂಬಲ, ಅಪಾರವಾದಂಥ ಒಂದು ಬೇಡಿಕೆ ಸರ್ಕಾರದ ಮುಂದೆ ಇಟ್ಟಾಗ ನಾವು ಇದರ ಒಂದು ಆಗು ಹೋಗೋಗಳ ಬಗ್ಗೆ, ಅಂದ್ರೆ ಸರ್ಕಾರಕ್ಕೆ ಏನಾಗೈತಿ, ನಮ್ಮ ಕಡೆ ಏನೈತಿ ಅದನ್ನೆಲ್ಲ ನಾವು ಸ್ಟಡಿ ಮಾಡಿದೆವು. ಸ್ಟಡಿ ಮಾಡಿ ಅಗತ್ಯ ಕಮರ್ಷಿಯಲ್ನು ಯೋಜನೆ ಪರವಾಗೈತಿ, ಅಗತ್ಯ ಟ್ರಾಫಿಕ್ನು ಯೋಜನೆ ಪರವಾಗೈತಿ. ಅಂದ್ರೆ ಅಗತ್ಯಕ್ಕಿಂತ 4-5 ಪಟ್ಟು ಹೆಚ್ಚೈತಿ. ಆದರೂ ಯೋಜನೆಗೆ ಲಕ್ಷ ಕೊಡವಲ್ರು. ಎರಡನೇದು ಮೂರನೇದು ಏನಂದ್ರೆ ಇಂಜಿನಿಯರಿಂಗ್ ಸರ್ವೆದಾಗ ಏನ್ ಬರ್ತೈತಂದ್ರ ದೊಡ್ಡ ಸಮುದ್ರ ಇರಬಾರ್ದು, 10-20 ಕಿಲೋಮೀಟರ್ ವರೆಗೆ ಓವರ್ ಬ್ರಿಡ್ಜ್ ಕಟ್ಟುವಂತ ವ್ಯವಸ್ಥೆ ಇರಬಾರ್ದು ಅಂತ ಇರ್ತೈತಿ. ಇಲ್ಲೇ ಲೋಕಾಪುರದಿಂದ ಬಿಟ್ರೆ ನಿಮ್ಗೆ ಭಾಳ ಆದ್ರೆ 3-4 ಕಿಲೋಮೀಟರ್ ಗುಡ್ಡ ಹತ್ತೈತಿ. ಇಲ್ಲಿ ಗುಡ್ಡ ತಪ್ಸಾಕ ಏನು ದೊಡ್ಡ ಮಾತಿಲ್ಲ. ಯಾಕಂದ್ರೆ ಜಮ್ಮು ಕಾಶ್ಮೀರ ಒಳಗ ಇಡೀ ವಿಶ್ವದೊಳಗ ಅತಿ ಎತ್ತರದ ಒಂದು ಬ್ರಿಡ್ಜ್ ಅನ್ನ ಕಟ್ಟು ಬರೇ ಗುಡ್ಡದಾಗ ಐಸ್ನೊಳಗ ರೈಲು ಜನರಿಗೆ ಸೌಕರ್ಯ ಸಿಗ್ಬೇಕಂತ ರೈಲು ಪ್ರಾರಂಭ ಮಾಡ್ತಾರ. ಗೋವಾ ಸೆಕ್ಷನ್, ಮಂಗಳೂರು ಸೆಕ್ಷನ್, ಕೊಂಕಣ್ ರೈಲ್ ನೀವು ನೋಡಿರ್ಬೋದು. 1,000 ಬರೇ ಬ್ರಿಡ್ಜ್ ಅದಾವಲ್ಲಿ, 1,000 ಟಾಪ್ ಬ್ರಿಡ್ಜಸ್. ಇಲ್ಲಿ ಬರುವುದು 1 ಅಥವಾ 2 ಬ್ರಿಡ್ಜ್ ಬರ್ತಾವ. ಸಾವಿರಾರು ಬ್ರಿಡ್ಜ್ಗಳನ್ನ ನಿರ್ಮಾಣ ಮಾಡಿ ಬೆಂಗಳೂರು ಅಂತ ನಗರದಲ್ಲಿ 20,000 ಕೋಟಿ ಖರ್ಚು ಮಾಡಿ ಮೆಟ್ರೋ ರೈಲನ್ನ ಪೂರಾ ಬ್ರಿಡ್ಜ್ ಮೇಲೆ ಅಡ್ಡಾಡಿಸುವಂತ ಪರಿಸ್ಥಿತಿ ಒಳಗ ನಮ್ಮ ಉತ್ತರ ಕರ್ನಾಟಕದ ಅತ್ಯಗತ್ಯವಾದಂತಹ ನಂತರ ಕರ್ನಾಟಕಕ್ಕೆ ಸ್ವರ್ಣ ಯುಗ ಪ್ರಾರಂಭ ಆಗುವ ಒಂದು ರೈಲ್ವೆ ಮಾರ್ಗ ಇದು, ಲೋಕಾಪುರ ಟು ಧಾರವಾಡ. ಇದಕ್ಕೆ ಯಾಕೆ ನಿರ್ಲಕ್ಷ್ಯ, ಸರ್ಕಾರಗಳು ಯಾಕೆ ನಿರ್ಲಕ್ಷ್ಯ ಅಂತ ಹೇಳಿ ನಾವು ಪ್ರಶ್ನೆ ಮಾಡ್ಬೇಕಾಗತ್ತೆ. ರೈಲ್ವೆ ಮಾರ್ಗ ಇದರ ಲಾಭ ಏನು ಅನ್ನೋದು ಮಾತಾಡ್ತೀನಿ. ನಮ್ಗೆ ತಮಿಳುನಾಡು, ಗೋವಾ, ಆಂಧ್ರ, ಮಹಾರಾಷ್ಟ್ರ, ಕೇರಳ ಮತ್ತು ಅಖಂಡ ಕರ್ನಾಟಕದಿಂದ ಬರುವಂತ ಭಕ್ತಾದಿಗಳು ಪ್ರಮುಖವಾದಂಥ ವಿಷಯ ಇದು. ಭಕ್ತಾದಿಗಳು ಇವತ್ತ ಇದ್ರಾಗ ನೋಡಿ ನಾನು ಇದರ ಹೊಣೆಗಾರರು ಯಾರು, ಬಂದ ಹಾದಿ ಅದ. ಇವರೆಲ್ಲರಿಗೆ ಇಲ್ಲೇ ಇದ್ದಂತ ಪವಿತ್ರ ಸ್ಥಳಗಳಿಗೆ ಭೇಟಿ ಕೊಡಾಕ ಅನುಕೂಲ. ಒಂದನೇದ್ದು. ಎರಡನೇದು, ತೇರ್ದಾ, ಜಮಖಂಡಿ, ರಬ್ಕೈ, ಬನಹಟ್ಟಿ, ಮಾಲಿಂಪುರ್, ಮುಧೋಳ್, ಲೋಕಾಪುರ್, ಕಲಾದಗಿ, ಬಾಗಲಕೋಟೆ. ಈ ಒಂದು ಬಾಗಲಕೋಟೆ ಜಿಲ್ಲೆಯ ಪ್ರಮುಖ ತಾಲೂಕುಗಳಿಗೆ ನೇರವಾಗಿ ಧಾರವಾಡಕ್ಕೆ 120 ಕಿಲೋಮೀಟರ್ ಒಳಗ, ಅಂದ್ರೆ 2 ತಾಸು ಒಳಗ ನೇರವಾಗಿ ಧಾರವಾಡಕ್ಕೆ ಸಂಪರ್ಕ ಸಿಗುತ್ತೆ. ಧಾರವಾಡಕ್ಕೆ ಸಂಪರ್ಕ ಸಿಗೋದ್ರಿಂದ ವಿದ್ಯಾಕಾಶಿ ಧಾರವಾಡ, ಹೈಕೋರ್ಟ್ ಪೀಠ ಧಾರವಾಡ, ನಮ್ಮ ರೈತರಿಗೆ, ನಮ್ಮ ಭಾಗದ ವಿದ್ಯಾರ್ಥಿಗಳಿಗೆ ಬಹಳಷ್ಟು ಆ ಭಾಗದವರಿಗೆ ನಿಮಗೂ ಅನುಕೂಲ. ಅಂದ್ರೆ ಅವ್ರಿಗೂ ಫೈದೆ ಆಗತ್ತೆ. ಇದು ಉತ್ತರ ಕರ್ನಾಟಕದ ಅಭಿವೃದ್ಧಿ ಜೀವನಾಡಿ ಇದು. ಅದರಂತೆ ಉದ್ಯೋಗ ನಗರಿ, ಉದ್ಯೋಗ ವ್ಯಾಪಾರಕ್ಕೆ ಹೋಗುವಂತ ಒಂದು ಹುಬ್ಬಳ್ಳಿ. ಆ ಹುಬ್ಬಳ್ಳಿಗೆ ಈಗ ನಿಮ್ಮ ಮಂದಿ ಹೋಗ್ತಾರ, ನಮ್ಮ ಮಂದಿ ಹೋಗ್ತಾರ. 20 ರೂಪಾಯಿ ಚಾರ್ಜ್ 100 ಕಿಲೋಮೀಟರ್ ಮಟ್ಟ ರೈಲ್ವೆ. ಈಗ ನೀವು ಬಸ್ಸಿಗೆ ಹೋಗ್ಬೇಕಾದ್ರೆ 120-150 ಇರಬೇಕು. ನಮ್ಮ ಲೋಕಾಪುರದಿಂದ ಹೋಗಿ ಬರ್ಬೇಕಂದ್ರೆ 1,000 ರೂಪಾಯಿ ರೈಲ್ವೆ ಇದಕ್ಕೆ ಖರ್ಚು ಮಾಡ್ಬೇಕಾಗತ್ತೆ. ಟ್ರಾನ್ಸ್ಪೋರ್ಟಿಂಗ್ ಚಾರ್ಜ್ ರೈಲ್ವೆ ಹಾಕಿದ್ರೆ 50 ರೂಪಾಯಿದಾಗ ಹೋಗಿ ಬಂದ್ಬಿಡ್ತೀವಿ ನಾವು. ಇಂಥ ಎಲ್ಲ ವ್ಯವಸ್ಥೆ ಇರೋದ್ರಿಂದ ಒಂದು ವ್ಯಾಪಾರ, ವಿದ್ಯಾರ್ಥಿ, ಹೈಕೋರ್ಟ್ ಪೀಠಕ್ಕೆ ಅನುಕೂಲ. ಎರಡನೇದು, ನಮ್ಮ ಭಕ್ತಾದಿಗಳಿಗೆ, ಬೇರೆ ರಾಜ್ಯಗಳಿಂದ ಬರುವಂತ ಭಕ್ತಾದಿಗಳಿಗೆ ಅನುಕೂಲ. ಅದರಿಂದ ಜನದಿಟ್ಟಣೆ, ಅಂದ್ರೆ ನಿಮ್ದು ಅಮಾಸಿ, ಹುಣ್ಣಿ, ಜಾತ್ರೆ ಇರ್ತೈತಿ ಎಲ್ಲ ಮಂದು. ಅವಾಗ ಟ್ರಾಫಿಕ್ 10 ಕಿಲೋಮೀಟರ್ ಜಾಗ ಇರ್ತೈತ್ರಲ್ಲಿ. ಅದನ್ನು ಕೂಡ ಜನದಿಟ್ಟಣೆ, ಏನು ವೆಹಿಕಲ್ದು ಜನದಿಟ್ಟಣೆ ಐತಿ, ಅದನ್ನು ತಪ್ಸಕ್ಕೆ ಸಾಧ್ಯ ಐತಿ. ಇದು ಎರಡನೇ ಫೈದೆ. ಮೂರನೇದು ಕಮರ್ಷಿಯಲ್ಕ ಎಲ್ಲ ಹೆಸರು ಸುಮ್ಮನೆ ಹೇಳ್ಬಿಡ್ತೀನಿ, ಬರ್ಕೋರಿ ಬಿಡ್ರಿ. 14 ಶುಗರ್ ಫ್ಯಾಕ್ಟ್ರಿ ಬರ್ತಾವ್ರಿ. 14 ಫ್ಯಾಕ್ಟ್ರಿಗಳು, 11 ಶುಗರ್ ಫ್ಯಾಕ್ಟ್ರಿ ಬರ್ತಾವ. ಒಂದು ಜಮಖಂಡಿ ಶುಗರ್ಸ್, ಪರ್ಬುಲಿಂಗೆ ಶುಗರ್ಸ್, ನಿರಾಣಿ ಶುಗರ್ಸ್, ರನ್ ಶುಗರ್ಸ್, ಸೋಮಯ ಶುಗರ್ಸ್, ಶಾಮೂರ್ ಶುಗರ್ಸ್, ನಂದಿ ಶುಗರ್ಸ್, ಜಮ್ ಶುಗರ್ಸ್, ಬಿಳ್ಗಿ ಶುಗರ್ಸ್, ಕೇದಾರ್ನಾಥ್ ಶುಗರ್ಸ್,
ಸದಾಶಿವ ಶುಗರ್ಸ್, ಇದು ಶುಗರ್ ಫ್ಯಾಕ್ಟ್ರಿ ಇದು ಬರೀ. ಆಮೇಲೆ ಸಿಮೆಂಟ್ ಫ್ಯಾಕ್ಟ್ರಿ